ಎಸ್, ಥ್ಯಾಂಕ್ ಯು. ನಾನು ದಕ್ಷಿಣ ಕನ್ನಡ ಜಿಲ್ಲಾ ವರದಿಗಾರ ಆದಿತ್ಯ ದೊಂಡೋಲೆ. ಮಂಗಳೂರು ಮುಖ್ಯ ರಸ್ತೆ ಏನಿದೆ, ರಾಷ್ಟ್ರೀಯ ಹೆದ್ದಾರಿ NH 66 ಅವಾಂತರ ಅಷ್ಟಿಷ್ಟಲ್ಲ, ನಿರಂತರವಾಗಿ ಇಲ್ಲಿಯ ಜನರು ಬೇಸತ್ತು, ವಾಹನ ಸವಾರರು ಬೇಸತ್ತು. ಅನೇಕ ಸಲ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ರು ಇಲ್ಲಿಯ ಪರಿಸ್ಥಿತಿ ಹೀಗೆ ಅಂತ ಹೇಳುವಂತದ್ದು ಮುಂದುವರಿತಾನೆ ಇದೆ. ದೃಶ್ಯದಲ್ಲಿ ಕಾಣಬಹುದು. ನಾನು ಮುಖ್ಯವಾಗಿ ಮಾತಾಡುವಂತಹ ವಿಚಾರ ರಾಷ್ಟ್ರೀಯ ಹೆದ್ದಾರಿ 66ರ ಮಂಗಳೂರು ಉಡುಪಿ ಸಂಪರ್ಕಿಸುವಂತಹ ರಸ್ತೆಯ ಅವ್ಯವಸ್ಥೆಯ ಕುರಿತು ಮಾತಾಡ್ತಾ ಇದ್ದೇನೆ. ಅಂದ್ರೆ ನಿರಂತರವಾಗಿ ಅಧಿಕಾರಿಗಳ ಬಳಿಗೆ ಕಚೇರಿಗೆ ತೆರಳಿ ಇಲ್ಲಿಯ ಜನರಿಗೆ, ಜನಸಾಮಾನ್ಯರಿಗೆ, ಜೊತೆಗೆ ವಾಹನ ಸವಾರರಿಗೆ ಸಾಕಾಗಿ ಹೋಗಿರುವಂತದ್ದು. ಅಂದ್ರೆ ನಿರಂತರವಾಗಿ ಟೋಲ್ ಅನ್ನು ಸಂಗ್ರಹ ಮಾಡ್ತಾರೆ, ಆದರೂ ಕೂಡ ಇಲ್ಲಿ ಅಭಿವೃದ್ಧಿಗಳಾಗ್ತಾ ಇಲ್ಲ, ರಸ್ತೆಯ ಅಭಿವೃದ್ಧಿಗಳಾಗ್ತಾ ಇಲ್ಲ. ಜೊತೆಗೆ ಇದಕ್ಕೆ ಬದಲಾಗಿ ಸಾವು ನೋವುಗಳ ಕಾಣ್ತಾ ಇದೆ. ಮಳೆ ಬಂದ್ರೆ ಇಲ್ಲಿ ಎಷ್ಟು ದೊಡ್ಡ ಗುಂಡಿ ಇದೆ ಅಂತ ಹೇಳುವಂತದ್ದೇ ಸ್ಪಷ್ಟವಾಗಿ ವಾಹನ ಸವಾರರಿಗೆ ಗೋಚರ ಆಗ್ತಾ ಇಲ್ಲ. ಅದರಲ್ಲಿ ಮುಖ್ಯವಾಗಿಯೂ ಕೂಡ ಈ ಒಂದು ಟೂ ವೀಲರ್ ವಾಹನ ಸವಾರರಿಗೆ ಅತ್ಯಂತ ಅಪಾಯಕಾರಿ ರಸ್ತೆ ಇದಾಗಿರುವಂತದ್ದು. ಅಂದ್ರೆ ಈ ದೊಡ್ಡ ಗುಂಡಿಯಲ್ಲಿ ನೀರು ತುಂಬಿಕೊಳ್ತದೆ. ಆಗ ಮಳೆಗಾಲದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಆ ಗುಂಡಿಗೆ ಟೂ ವೀಲರ್ ವಾಹನ ಸಂಚರಿಸಬೇಕಾಗ್ತದೆ. ಅಂದ್ರೆ ಮುಖ್ಯ ಹೆದ್ದಾರಿಯ ಮಧ್ಯದಲ್ಲೇ ಇರುವಂತದ್ದು ಇದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ನಿರಂತರವಾಗಿ ಇದರಿಂದಾಗಿ ವಾಹನ ದಟ್ಟಣೆ ಅಂದ್ರೆ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು. ಅಂದ್ರೆ ಮಂಗಳೂರು ಉಡುಪಿ ಸಂಪರ್ಕಿಸುವಂತಹ ರಸ್ತೆ ಏನಿದೆ, ಇದು ಮುಖ್ಯ ರಸ್ತೆ ಆಗಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ 66ರ ಅವ್ಯವಸ್ಥೆ ಆಗಿರುವಂತದ್ದು. ಇಲ್ಲಿಯ ದುಸ್ಥಿತಿಯನ್ನು ಅಧಿಕಾರಿಗಳು ನೋಡಿಯೂ ಕೂಡ ಸುಮ್ಮನೆ ಕುಳಿತಿರುವಂತದ್ದು ವಿಪರ್ಯಾಸವೇ ಸರಿ. ಅಂದ್ರೆ ಈ ಹಿಂದೆ ಅನೇಕ ಸಾವು ನೋವುಗಳು ಇಲ್ಲಿ ಸಂಭವಿಸಿದೆ. ಅಂದ್ರೆ ಈ ಗುಂಡಿಯಲ್ಲಿ ಬಿದ್ದು ಮೃತಪಟ್ಟವರ ಸಂಖ್ಯೆ ಅನೇಕ ಇದೆ, ನೂರಾರು, 10 ಮಂದಿ ಇಲ್ಲಿ ಇದೇ ಸ್ಥಳದಲ್ಲಿ ಮೃತಪಟ್ಟಿರುವಂತದ್ದು. ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಇಲ್ಲಿಯ ಏನು ರಸ್ತೆ ಸರಿ ಇಲ್ಲ, ಗುಂಡಿ ಇದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಇಲ್ಲಿ ಮಳೆಗಾಲದಲ್ಲಿ ಬಿದ್ದು ಹಿಂದೆ ವಾಹನ ಸರಿದು ಮೃತಪಟ್ಟಿರುವಂತದ್ದು. ಇತ್ತೀಚೆಗೆ ಕೂಡ ಇಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿರುವಂತದ್ದು, ಇದೇ ಭಾಗದಲ್ಲಿ ನಡೆದಿರುವಂತದ್ದು. ಆದರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಿಲ್ಲ. ಆದಷ್ಟು ಬೇಗ ಇದನ್ನು ಸರಿಪಡಿಸಬೇಕು, ಇದಕ್ಕೆ ದುರಸ್ತಿ ಮಾಡುವಂತಹ ಕೆಲಸ ಕಾರ್ಯಗಳಾಗಬೇಕಾಗಿದೆ. ಇದರಿಂದಾಗಿ ಅನೇಕರ ಜೀವ ಪ್ರಾಣ ಉಳಿಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸ್ಪಂದಿಸಬೇಕಾಗಿದೆ. ಸಂಬಂಧಪಟ್ಟಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಲಾಖೆ ಏನಿದೆ ಇದಕ್ಕೆ ಸ್ಪಂದಿಸಬೇಕು. ಜೊತೆಗೆ ಇಲ್ಲಿಯ ದುರಸ್ತಿ ಕಾರ್ಯವನ್ನು ಆದಷ್ಟು ಬೇಗ ಮಾಡಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ಆದಿತ್ಯ ದೊಂಡೋಲೆ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮುಂದಿನ ಸುದ್ದಿಯನ್ನು ನನ್ನ ಕೊಲಿಗ್ ನೀಡ್ತಾರೆ. ಓವರ್ ಟು ಯು.